ಬನ್ನಿ ಆಗಿದ್ರೆ ರಾಜಕಾರಣಿಗಳ ಆಸ್ಪತ್ರೆಗಳ ಬಗ್ಗೆ ನಿಮಗೆ ಲಿಸ್ಟ್ ಕೊಡ್ತೀನಿ. ಮೊನ್ನೆ ಆಸ್ಪತ್ರೆ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೆ, ಯಾರ್ಯಾರಿಗೆಲ್ಲ ಆಸ್ಪತ್ರೆ ಇದೆ, ಇವರೆಲ್ಲ ಸರ್ಕಾರಿ ಆಸ್ಪತ್ರೆ ಇಂಪ್ರೂವ್ ಮಾಡ್ತಾರಾ? ಬನ್ನಿ. ಡಿ ಕೆ ಶಿವಕುಮಾರ್ ಯಾರ್ದೆಲ್ಲ ಸ್ವಂತ ಆಸ್ಪತ್ರೆ ಇದೆ? ಡಿ ಕೆ ಶಿವಕುಮಾರ್ ಆಸ್ಪತ್ರೆ ನಡೆಸ್ತಾರೆ. ಸರ್ಕಾರಿ ಆಸ್ಪತ್ರೆ ನೀವು ಚೆನ್ನಾಗಿ ಮಾಡ್ತಾರಾ? ಯಾಕೆ ಮಾಡಲ್ಲ? ನಿಮಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಶಾಮನೂರು ಶಿವಶಂಕರಪ್ಪ ಇವರ ಒಂದು ಆಸ್ಪತ್ರೆ ರಾಜಕಾಲುವೆ ಮೇಲಿದೆ. ಯಾರಿಗಾದ್ರೂ ಅದನ್ನು ಮುಟ್ಟೋ ಧೈರ್ಯ ಇದೆಯಾ? ಇಲ್ಲ. ಎಂ ಬಿ ಪಾಟೀಲ್ ಆಸ್ಪತ್ರೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಸ್ಪತ್ರೆ ಇದೆ. ಎಂ ಬಿ ಪಾಟೀಲ್ ಇದು ಕಾಂಗ್ರೆಸ್ ಅವರು ನಡೆಸಿರುವಂಥದ್ದು. ಬಿ ಜೆ ಪಿ ಬರ್ತೀನಿ ತಡೀರಿ. ಶರಣಬಸಪ್ಪ ದರ್ಶನಾಪುರ್ ಸಹೋದರ ಸುಹಾಸ್ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಎಸ್ ಆರ್ ಪಾಟೀಲ್ ಆಸ್ಪತ್ರೆ ಇದೆ. ಎಂ ಆರ್ ಸೀತಾರಾಮ್ ಅವರ ಆಸ್ಪತ್ರೆ ಇದೆ. ಇವರಾದರೂ ತಲೆತಲಾಂತರದಿಂದ ಬಂದವರು. ರಾಮಯ್ಯ ಆಸ್ಪತ್ರೆ. ಮಧು ಬಂಗಾರಪ್ಪ ಅವರ ಆಸ್ಪತ್ರೆ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಪತ್ನಿ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಆಸ್ಪತ್ರೆ ನಡೆಸ್ತಾರೆ. ಎಂ ವೈ ಪಾಟೀಲ್ ಮಗ ಸಂಜೀವ್ ಪಾಟೀಲ್ ಆಸ್ಪತ್ರೆ ನಡೆಸ್ತಾರೆ. ಮಧು ಜಿ ಮಾದೇಗೌಡರ ಆಸ್ಪತ್ರೆ ನಡೆಸ್ತಾರೆ. ಇದು ಕಾಂಗ್ರೆಸ್ಸಾ? ಬನ್ನಿ ಬಿ ಜೆ ಪಿಗೆ. ಬಿ ಜೆ ಪಿಯಲ್ಲಿ ಯಾರೆಲ್ಲ ಇದ್ದಾರೆ? ಬಿ ಎಸ್ ಯಡಿಯೂರಪ್ಪ, ಕೆ ಎಸ್ ಈಶ್ವರಪ್ಪ, ಡಿ ವಿ ಸದಾನಂದ ಗೌಡರು, ಪ್ರಭಾಕರ್ ಕೋರೆ, ವೀರಣ್ಣ ಚರಂತಿಮಠ, ಡಾಕ್ಟರ್ ಧನಂಜಯ ಸರ್ಜಿ MLC, ಹುಲಿನಾಯ್ಕ, ದತ್ತಾತ್ರೇಯ ಪಾಟೀಲ್ ರೇವೂರ್ ಇವರೆಲ್ಲ ತಮ್ಮ ಆಸ್ಪತ್ರೆ ನಡೆಸ್ತಾರೆ. ಬಸವರಾಜ್ ಕ್ಯಾವಟೂರ್ ಮೊನ್ನೆ ಆಯ್ಕೆ. ಇವರೆಲ್ಲ ಆಸ್ಪತ್ರೆಗಳ ನಡೆಸುವಾಗ ನಿಮ್ಮ ಸರ್ಕಾರಿ ಆಸ್ಪತ್ರೆ ನಕ್ಕ ಪಿಚ್ಚ ಯಾವನ್ರಿ ನೋಡ್ತಾನೆ? ಬಸವರಾಜ್ ಕ್ಯಾವಟೂರ್ ಈ ಬಾರಿ ಸೋತಿದ್ದಾರೆ. ಈ ಸಾರಿ ಕ್ಯಾಂಡಿಡೇಟ್ ಆಗಿದ್ರು BJPಯಿಂದ. ಇವರೆಲ್ಲ ಆಸ್ಪತ್ರೆ ನಡೆಸುವಾಗ ನಿಮ್ಮ ಅಲ್ಲಿ ಲೋಕಲ್ ಸರ್ಕಾರಿ ಆಸ್ಪತ್ರೆ ಇದ್ದಾಗ ಅವ್ರು ಸರ್ಕಾರಿ ಆಸ್ಪತ್ರೆನ ರೆಡಿ ಮಾಡ್ತಾರಾ? ಅವರ ಆಸ್ಪತ್ರೆಗೆ ಬರುವಂಥ ದುಡ್ಡನ್ನು ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ಹಾಕ್ಕೊಳ್ಳೋದಕ್ಕೆ ಅವ್ರಿಗೇನು ಹುಚ್ಚುನಾಯಿ ಕಚ್ಚಿದೆಯಾ? ಈಗ ನೀವು ಡಿಸೈಡ್ ಮಾಡಿ. ಜಾತಿ ನೋಡ್ಕೊಂಡು ಓಟ್ ಹಾಕ್ತೀರಾ? ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಆತ ನನ್ನ ಊರಿಗೇನಾದರೂ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಆತನ ವ್ಯಕ್ತಿತ್ವ ನೋಡಿ ಓಟ್ ಹಾಕ್ತೀರಾ? ನೀವು ಹಾಕಿಲ್ಲ. ಯಥಾ ರಾಜ ತಥಾ ಪ್ರಜಾ. ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮಂಥ ಪ್ರಜೆಗಳಿಗೆ ನಿಮ್ಮಂಥ ಇಂಥ ರಾಜರೇ ಸಿಗೋದು. ಯಥಾ ರಾಜ ತಥಾ ಪ್ರಜಾ. ಬದಲಾಗ್ತೀರಾ? ಬದಲಾಗಿ. ನಮ್ಮ ಕರ್ತವ್ಯ ಮೀಡಿಯಾದಲ್ಲಿ ಏನು ಮಾಡಬೇಕು ಅದನ್ನು ನಾನಂತೂ ಮಾಡ್ತಾಯಿದ್ದೀನಿ. ಈ ಕ್ಲಿನಿಕ್ಗಳಿದೆಯಲ್ಲ, BJP ಸರ್ಕಾರದ ಅವಧಿಯೆಲ್ಲ ಆಯಿತು. ಇಲ್ಲಿ ಕೇವಲ ಜ್ವರಕ್ಕೆ ಮಾತ್ರ ನಿಮಗೆ ಔಷಧ ಕೊಡ್ತಾರೆ. ಆಮೇಲೆ ಜ್ವರದ ಔಷಧ ಈಗ ಎಷ್ಟಾಗಿದೆ ಅಂತಂದರೆ ನೋಡಿ ಸರ್, ನಾನು ಫಾರ್ಮಸಿ ಸ್ವಲ್ಪ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಜ್ವರಕ್ಕಿರೋದು ಒಂದೇ ಔಷಧ, ಪ್ಯಾರಾಸಿಟಮಾಲ್. ಆಮೇಲೆ ಡೋಲೋ 650 ಅಂತ ಬಂತಲ್ಲ, ಅಲ್ಲೇನು ಕೊಡ್ತಾರೆ? ಡೋಲೋ 650 ಅಂದರೆ ಏನು ಗೊತ್ತಾ? ಅದು ಡೋಲೋ 650 ಅಂದರೆ ಜ್ವರ ಮತ್ತು ಮೈಕೈ ನೋವಿಗೆ ಕೊಡುವಂಥ ಒಂದು ಔಷಧ. ಅದರಲ್ಲಿ 2 ಐಟಮ್ ಇರುತ್ತೆ. ಒಂದು ಮೈಕೈ ನೋವಿನ ಔಷಧ. ಆ ಮೈಕೈ ನೋವಿಗೆ 2 ಔಷಧ ಜಗತ್ತಲ್ಲಿರೋದು. ಒಂದು ಡೈಕ್ಲೋಫಿನಾಕ್ ಸೋಡಿಯಂ, ಮತ್ತೊಂದು ಐಬ್ರೂಫೆನ್. ಡೈಕ್ಲೋಫಿನಾಕ್ ಸೋಡಿಯಂ ಮತ್ತು ಪ್ಯಾರಾಸಿಟಮಾಲ್ ಜೊತೆಗೆ ಸೇರಿ ಬೇರೆ ಡೋಲೋ. ಡೈಕ್ಲೋಫಿನಾಕ್ ಸೋಡಿಯಂ ಮತ್ತು ಪ್ಯಾರಾಸಿಟಮಾಲ್ 2 ಸೇರಿ ಡೋಲೋ ಅಷ್ಟೇ 650. ಹಾಗೆ ಬೇರೆ ಸಾವಿರಾರು ಕಂಪನಿಗಳಿದೆ. ಅದಕ್ಕೆ ಬ್ರ್ಯಾಂಡ್ ಕಾರಣಕ್ಕಾಗಿ ₹2 ₹3 ಒಂದು ಟ್ಯಾಬ್ಲೆಟ್ಗೆ ಬೆಲೆ ಇರುತ್ತೆ. ಈ ಜನರಿಕ್ ಔಷಧ ಇದೆಯಲ್ಲ, ಅದಕ್ಕೆ ಬ್ರ್ಯಾಂಡ್ ಇರೋದಿಲ್ಲ. ಅದೇ ₹2 ₹3 15 ಪೈಸೆ 20 ಪೈಸೆಗೆ ಸಿಗುತ್ತೆ. ಹಾಗಾಗಿ ಜನರಿಕ್ ಔಷಧ ಅಂತಂದರೆ ಅದು ಕೆಟ್ಟ ಔಷಧ ಅಂತ ಅಂದ್ಕೋಬೇಡಿ. ಅದೇ ಔಷಧ, ಅದಕ್ಕೆ ಕವರ್ ಮಾಡಿದ್ದಾರೆ, ಇದಕ್ಕೆ ಕವರ್ ಮಾಡಿಲ್ಲ. ಹೇಗೆ ಚಿಕನ್ ಸುಕ್ಕ ಗಾಡಿಯಲ್ಲಿ ತಿಂದಾಗ ₹25 ಸಿಗುತ್ತೆ, 5 ಸ್ಟಾರಲ್ಲಿ ಹೋದಾಗ ₹500 ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ. ಅದರ ಜೊತೆಗೆ ಹೇಳ್ತೀನಿ ವೀಕ್ಷಕರೇ, ಪ್ರತಿ ಶನಿವಾರ ಇಂಥ ಒಂದು ಕಾರ್ಯಕ್ರಮಗಳನ್ನು ತರ್ತೀನಿ, ಜನಪರವಾಗಿರುವಂಥದ್ದು. ಕಮೆಂಟ್ ಮಾಡಿ ಮುಂದಿನ ವಾರ ಯಾವುದು ಮಾಡಬೇಕು ಅಂತೇಳಿ. ಎಷ್ಟು ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ? ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದ ರಾಜಕಾರಣಿಗಳೆಷ್ಟು? ಏಕಾಏಕಿ ಯಾರಾದರೂ ಆಸ್ಪತ್ರೆಗೆ ಬಂದರೆ ಅಲ್ಲಿ ಕಾಣಿಸೋದೇನು? ಆಸ್ಪತ್ರೆಗಳಲ್ಲಿ ಹಂದಿಗಳು ರಾಜಾರೋಷವಾಗಿ ಓಡಾಡ್ತವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಯಿಗಳು ಓಡಾಡೋದು ಕಾಮನ್.
ಕೆಲವೊಮ್ಮೆ ರೋಗಿಯ ಆಹಾರವನ್ನೇ ತಿಂದ ಉದಾಹರಣೆಗಳಿದೆ ನಾಯಿಗಳು. ಕೆಲವೊಮ್ಮೆ ಹಸುಗೂಸುಗಳನ್ನು ಹೊತ್ತೊಯ್ದಿವೆ ನಾಯಿಗಳು. ಕೆಲ ಆಸ್ಪತ್ರೆಗಳಲ್ಲಿ ಕಾಯಿಲೆ ವಾಸಿಯಾಗಲ್ಲ, ಹೆಚ್ಚಾಗತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಡಿಗೂ ಕೊರತೆ ಇರುತ್ತೆ. ಸರ್ಕಾರಿ ಆಸ್ಪತ್ರೆ ಒಂದು ಬೆಡ್ ಮೇಲೆ ಇಬ್ಬಿಬ್ಬರಿಗೆ ಚಿಕಿತ್ಸೆ ಕೊಡ್ತಾರೆ. ಇಬ್ಬರು ಬಾಣಂತಿಯರ ಮಲಗಿದಂಥ ಉದಾಹರಣೆಗಳನ್ನು ನಾವೇ ತೋರಿಸಿದ್ದೀವಿ. ಎಷ್ಟು ಉದಾಹರಣೆ ಬೇಕು, ಎಷ್ಟು ದೃಶ್ಯಗಳು ಬೇಕು. ಆದರೆ ನಮ್ಮ ರಾಜಕಾರಣಿಗಳಿಗೆ ಐಷಾರಾಮಿ ಆಸ್ಪತ್ರೆ ಬೇಕು. ನಾವು ವೋಟ್ ಹಾಕಿದವರು, ತೆರಿಗೆ ಕಟ್ಟಿದವರು ನಮಗೆ ಸರ್ಕಾರಿ ಆಸ್ಪತ್ರೆ ಕೊಡಿ, ಆದರೆ ವ್ಯವಸ್ಥೆ ಕೊಟ್ರಾ? ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಒಬ್ಬ ರಾಜಕಾರಣಿ ಇದಾನಾ? ಇಲ್ಲ. ದುರ್ಬೀನು ಹಾಕಿ ಹುಡುಕಿದ್ರು ಓರ್ವ ನಾಯಕ ಸಿಗೋದಿಲ್ಲ. ಯಾರಿದ್ದಾರೆ? ಆದರೆ ಆಸ್ಪತ್ರೆಗಳನ್ನು ನಡೆಸೋದು ಯಾರು? ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮಾಲೀಕರೇ ರಾಜಕಾರಣಿಗಳು. ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಖಾಸಗಿ ಆಸ್ಪತ್ರೆ ನಡೆಸ್ತಾರೆ. ನಮಗೆ ಅನೇಕ ದೂರು ಬರುತ್ತೆ. ಇನ್ನು ಮುಂದೆ ಪ್ರತಿ ಶನಿವಾರ ರಿಪಬ್ಲಿಕ್ ಕನ್ನಡ ಜನಪರವಾದ ಕೆಲಸವೊಂದನ್ನು ಮಾಡಲಿದೆ. ಜನರಿಗೆ ಎದುರಾಗೋ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸ್ತೀವಿ. ಮೊನ್ನೆ ನಾವು ಈ ರಾಜಕಾರಣಿಗಳು ಏನೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದರ ಬಗ್ಗೆ ತೋರಿಸಿದ್ವಿ ಶಾಲೆಯ ವಿಚಾರಕ್ಕೆ. ಯಾಕೆಂದರೆ 40-45 ಸಾವಿರ ಸರ್ಕಾರಿ ಶಾಲೆಗಳನ್ನು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಎಲ್ಲ ಶಾಲೆಗಳು ಇವ್ರದ್ದೇ, ರಾಜಕಾರಣಿಗಳದ್ದು. ಬಿಡ್ತಾರಾ ಅಭಿವೃದ್ಧಿ ಮಾಡೋಕ್ಕೆ? ಅಲ್ಲಿ ಬೇಡ, ಅಲ್ಲಿ ಕಟ್ ಆಗಬೇಕು, ಇಲ್ಲಿಗೆ ಬರಬೇಕು, ಅಲ್ಲಿ ಕಟ್ ಮಾಡಬೇಕು, ಇಲ್ಲಿಗೆ ಬರಬೇಕು. ಆದರೆ ಮಧು ಬಂಗಾರಪ್ಪ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಅವ್ರನ್ನ ಕರ್ಕೊಂಬರ್ತೀನಿ, ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ತೀನಿ. ನಾವೊಂದು ಐಡಿಯಾ ಹೇಳಿದ್ವಿ, ಸರ್ಕಾರಿ ಶಾಲೆಗಳನ್ನ ಹೇಗೆ ಉಳಿಸೋದು ಅಂತೇಳಿ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ 1000 ಶಾಲೆಯ ವಿದ್ಯಾರ್ಥಿಗಳು ಸೇರಿ ವಾಟ್ಸಪ್ ಗ್ರೂಪ್ ಮಾಡಿ ದುಡ್ಡು ಹಾಕಿ ಶಾಲೆ ಕಟ್ಕೊಂಡು ನಮ್ಮದೇ ಶಾಲೆ ಅಂತ ಮಾಡ್ಕೊಂಡ್ಬಿಡೋದು. ಅದು ಮಾತ್ರ ನಮಗಿರುವಂಥ ಅವಕಾಶ. ಯಾಕೆಂದರೆ ಕನ್ನಡ ಉಳಿಬೇಕು ಅಂತಂದರೆ ಕನ್ನಡ ಶಾಲೆಗಳನ್ನ ಉಳಿಸಲೇಬೇಕಾಗಿದೆ. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಹಾರದ ಬಗ್ಗೆ ಒಂದು ಸ್ಟೋರಿ ಮಾಡ್ತೀವಿ. ಆಮೇಲೆ ಯಾರ್ದೆಲ್ಲ ರಾಜಕಾರಣಿಗಳ ಸರ್ಕಾರಿ ಆಸ್ಪತ್ರೆಗಳಿದೆ ಅಂಥವರು ಈ ಸರ್ಕಾರಿ ಆಸ್ಪತ್ರೆಗಳನ್ನು ರಿಪೇರಿ ಮಾಡೋದು ಹೌದಾ, ಬೇಕಾ ಅವ್ರಿಗೆ? ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ. ನಾಯಿ ಕೊಡೆಯಂತೆ ಮೇಲೇಳ್ತಿವೆ ಖಾಸಗಿ ಆಸ್ಪತ್ರೆಗಳು. ರಾಜಕಾರಣಿಗಳಿಗೆ ಕಾಣಿಸ್ತಿಲ್ಲ ಸರ್ಕಾರಿ ಆಸ್ಪತ್ರೆ ಗೋಡು. ಪ್ರತಿ ಚುನಾವಣೆಯಲ್ಲಿಯೂ ಆರೋಗ್ಯಯುತ ಭರವಸೆಯನ್ನು ನೀಡುತ್ತಾ ಅಧಿಕಾರಕ್ಕೆ ಬರೋ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೇರಿದ ಬಳಿಕ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮೇಲಿನ ರೋಗಿಗಳ ಭಾರ ಇಳಿಸೋ ಕೆಲಸ ಮಾಡಿಲ್ಲ. ಆದ್ದರಿಂದ ಕಾರ್ಪೊರೇಟ್ ಆಸ್ಪತ್ರೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿದ್ರೆ, ಬಡ ಮಧ್ಯಮ ವರ್ಗದವರು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ದಿನವಿಡೀ ಕಾಯುವುದು ತಪ್ಪುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಆ ಕಡೆ ಮೂಲ ಸೌಕರ್ಯದ ಕೊರತೆ, ಈ ಕಡೆ ತಜ್ಞ ವೈದ್ಯರ ಹುದ್ದೆಗಳು ಖಾಲಿ. ಇನ್ನೊಂದೆಡೆ ಗುತ್ತಿಗೆಯಡಿ ಸಿಬ್ಬಂದಿ ನೇಮಕಾತಿ, ಮಗದೊಂದೆಡೆ ವೈದ್ಯಕೀಯ ಉಪಕರಣಗಳ ಅಸಮರ್ಪಕ ನಿರ್ವಹಣೆಯಿಂದ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸಾ ಗುಣಮಟ್ಟವೇ ಕುಸಿದಿದೆ. ಹೀಗಾಗಿ ತುರ್ತು ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೆ ಖಾಸಗಿ ಆಸ್ಪತ್ರೆಗಳೇ ಬೇಕಾಗುತ್ತವೆ. ಅಲ್ಲಿನ ಚಿಕಿತ್ಸೆ ದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡಿದರೂ ಚಿಕಿತ್ಸಾ ವೆಚ್ಚವು ಕುಟುಂಬವನ್ನ ಆರ್ಥಿಕ ಸಂಕಷ್ಟಕ್ಕೆ ನೂಕುತ್ತಿವೆ. ಜನರ ಆರೋಗ್ಯ ವೃದ್ಧಿಗೆ ವಾರ್ಡ್ ಮಟ್ಟದಲ್ಲಿ ಪ್ರಾರಂಭಿಸಲಾದ ನಮ್ಮ ಕ್ಲಿನಿಕ್ಗಳಲ್ಲಿ ವೈದ್ಯರ ಕೊರತೆ ಇದೆ. ಬೆಂಗಳೂರಲ್ಲೇ ಬಿಜೆಪಿ ರಾಜ್ಯ ಸರ್ಕಾರ 2022ರಲ್ಲೇ 108 ಕ್ಲಿನಿಕ್ಗಳಿಗೆ ಚಾಲನೆ ನೀಡಿತ್ತು. ಇಲ್ಲಿ ಜ್ವರದಂತಹ ಸಾಮಾನ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ಬಹುತೇಕ ಕ್ಲಿನಿಕ್ಗಳಲ್ಲಿ ನಿತ್ಯ ಭೇಟಿ ನೀಡುವ ರೋಗಿಗಳ ಸಂಖ್ಯೆ 2 ಅಂಕಿ ತಲುಪುತ್ತಿಲ್ಲ. ಬಸವನಗುಡಿ, ಶಿವಾಜಿನಗರ, ಚಿಕ್ಕಪೇಟೆ, ಜಯನಗರ, ಮಹದೇವಪುರ, ಯಲಹಂಕ ಸೇರಿದಂತೆ ಬಹುತೇಕ ಕಡೆ ಸಂದಿಗೊಂದಿಗಳಲ್ಲಿರುವಂತಹ ಬಿಬಿಎಂಪಿ ಕಟ್ಟಡದಲ್ಲಿ ನಮ್ಮ ಕ್ಲಿನಿಕ್ ನಡೆಸಲಾಗ್ತಾ ಇದೆ. ಇದರಿಂದ ಯಾರಿಗೆ ಸ್ವಾಮಿ ಲಾಭ ಆಗುತ್ತೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆಸ್ಪತ್ರೆ ಸರ್ಕಾರಿ ವೈದ್ಯ ಅಲ್ಲಿ ಮತ್ತೊಂದು ಮಾಡಿರ್ತಾನೆ. ಆಮೇಲೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸಂಬಳ ಇಲ್ಲಿ ಸಿಗೋದಿಲ್ಲ ಅವ್ರಿಗೆ. ಪಾಪ ಡಾಕ್ಟ್ರುಗಳಾದ್ರೂ ಏನು ಮಾಡೋದು? ನಾನು ಡಾಕ್ಟ್ರ ತಪ್ಪು ಅಂತ ಹೇಳಲ್ಲ. ಸರ್ಕಾರ ಅವರಿಗೆ ಒಳ್ಳೆ ಸಂಬಳ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ.